ಪಲ್ಯದ ಪುಡಿ ತುಂಬಾ ಒಳ್ಳೆ ಒಂದು ಇದು, ಎಲ್ಲದಕ್ಕೂ ಹಾಕ್ಬೋದು. ದಿಢೀರಂತ ಪಲ್ಯಕ್ಕೆ ಮಾತ್ರ ಈ ಪೌಡರ್ ಇಟ್ಕೊಂಡ್ಬಿಟ್ಟಿದ್ರೆ ಒಳ್ಳೆ ಪಲ್ಯ ತಯಾರಾಗತ್ತೆ. ಇಬ್ರು ತಿನ್ಬೋದು. ಹೌದು, ಇಬ್ರು ತಿನ್ಬೋದು. ಪಲ್ಯದ ಪುಡಿ ರೆಡಿ ಆಗಿದೆ. ಪಲ್ಯದ ಪುಡಿ ರೆಡಿ. ನಾನು ಒಂದು ವರ್ಡ್ ಯೂಸ್ ಮಾಡಿದ್ದೆ ಈ ಅಡುಗೆ ಮನೆಗೆ ಬರೋಕ್ಕಿಂತ ಮುಂಚೆ. ಯಾವ್ದು ಹೇಳಿ? ಮ್ಯಾಜಿಕ್ ಪುಡಿ ಅಂತ ಹೇಳಿದ್ದೆ ನಾನು. ಆ ಸಿಂಪಲ್ ಪಲ್ಯಲ್ಲಿ ಅದ್ಭುತ ರುಚಿ ಕೊಟ್ಟಿದೆ ಆ ಪುಡಿ. ವೀಕ್ಷಕರೇ, 100 ರೂಪಾಯಿಗೆ 5 kg ಇವತ್ತು ಈರುಳ್ಳಿ ಬೆಲೆ. ಇದು ಶ್ರೀರಾಮ್ಪುರ ರೈಲ್ವೆ ಟ್ರ್ಯಾಕು, ಅದೇ ಅಂಡರ್ ಪಾಸು. ನೋಡಿ, ಎಲ್ಲ ತರಕಾರಿಗಳಿದ್ದಾವೆ, ವೀರಾಂಜನೇಯ ದೇವಸ್ಥಾನ ಇದೆ, ಹಾಗೆ ನಮ್ಮ ಅಹಲ್ಯಾಬಾಯಿ ಅಮ್ಮವರ ಅಡುಗೆ ಮನೆಯೂ ಇದೆ ಇದ್ರ ಹಿಂದ್ಗಡೆನೆ. ಇವತ್ತು ಒಂದು ಮ್ಯಾಜಿಕ್ ಪುಡಿ, ಎಲ್ಲ ಪಲ್ಯಗಳಿಗೆ ನಿಮ್ಮ ಅಡುಗೆಗೆ ಸಪೋರ್ಟ್ ಆಗಬೇಕು, ನಿಮ್ಮ ಅಡುಗೆಗೆ ಅನುಕೂಲ ಆಗಬೇಕು, ಆ ರೀತಿ ಒಂದು ಸ್ಪೆಷಲ್ ಮ್ಯಾಜಿಕಲ್ ಪುಡಿ ಇದೆ ಅಂತೆ. ಅದಕ್ಕೆ ಪಲ್ಯದ ಪುಡಿ ಅಂತಾರೆ. ಬನ್ನಿ, ಪಲ್ಯದ ಪುಡಿ ಮಾಡಿ ತೋರಿಸ್ತೀನಿ ನಮ್ಮ ವೀಕ್ಷಕರಿಗೆ ಅಂತ ಹೇಳಿದ್ರು, ಬಂದ್ಬಿಟ್ವಿ. ಅಮ್ಮ ನಮಸ್ಕಾರ. ನಮಸ್ಕಾರ. ನೋಡಿ, ನೀವು ಮ್ಯಾಜಿಕಲ್ ಪುಡಿ, ನನಗೆ ನಿಮ್ದು ಕೈ ರುಚಿನೇ ಎಲ್ಲರೂ ಇಷ್ಟಪಡೋದು. ಎಲ್ಲೋದ್ರೂ ಹೇಳ್ತಾರೆ ನನಗೆ ಇವಾಗ, ಪಾಪ ಅಹಲ್ಯಾಬಾಯಿ ಅಮ್ಮರು ಚೆನ್ನಾಗಿ ಹುಡುಕ್ಬಿಟ್ರಿ ಅಂತ. ನೀವು ನಮ್ಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಆ್ಯಕ್ಚುಲಿ. ಸೊ ಅಂಥದ್ದೇ ಪಲ್ಯದ ಪುಡಿ ಅಂದ್ರಿ, ಎಷ್ಟು ಚೆನ್ನಾಗಿರುತ್ತಲ್ಲ. ಬಹಳ ಚೆನ್ನಾಗಿರುತ್ತೆ. ಪಲ್ಯಗಳಿಗೆ ದಿಢೀರಂತ ಮಾಡ್ಕೋಬಹುದು, ಅನ್ನಕ್ಕೂ ಕಲ್ಸ್ಕೋಬಹುದು, ಮಕ್ಕಳಿಗೆ ಡಬ್ಬಿಗೆಲ್ಲ ಅದಕ್ಕೂ ಆಗುತ್ತೆ, ಹಬ್ಬದ ದಿನಗಳಲ್ಲಾಗತ್ತೆ, ಎಲ್ಲದಕ್ಕೂ ಪಲ್ಯದ ಪುಡಿ ಬಹಳ ಸೂಟ್ ಆಗುತ್ತೆ. ಯೂನಿವರ್ಸಲ್ ಪುಡಿ ಅನ್ಬೋದು. ನೋಡ್ಬೇಡ. ಓ ಖಂಡಿತ, ಬನ್ನಿ. ಇವಾಗೆಲ್ಲ ರೆಡಿ ಆಗಿದೆ. ಪಲ್ಯದ ಪುಡಿ ಮಾಡುವ ವಿಧಾನ, ಅದರ ಸಾಮಾನುಗಳು ಎಲ್ಲ ತೋರಿಸ್ತೀನಿ. 200 ಗ್ರಾಮ್ ಕಡಲೆಬೇಳೆ, 100 ಗ್ರಾಮ್ ಉದ್ದಿನಬೇಳೆ, ಕೊತ್ತಂಬರಿ ಬೀಜ ಒಂದು 100 ಗ್ರಾಮು, ಸ್ವಲ್ಪ ಜಾಸ್ತಿ ಒಣ ಕೊಬ್ಬರಿ, ಮೆಣಸಿನ್ಕಾಯಿ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು, ಖಾರದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಬರೋದಕ್ಕೆ, ಏಲಕ್ಕಿ, ಚಕ್ಕೆ, ಲವಂಗ, ಪುಡಿ ಗಮ್ಮಲ್ ಬರೋದಕ್ಕೆ. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ ಬೀಜ ಹುರ್ಕೊಳ್ಳೋದು. ಕಡಲೆಬೇಳೆ ಹುರ್ಕೊಪ್ಪ. ಮೊದಲು ಕಡಲೆಬೇಳೆ ಹುರಿಯೋದು. ಕಡಲೆಬೇಳೆ ಹಾಕೊಂಡಿದ್ದು. ಇವಾಗ ಕಡಲೆಬೇಳೆ ಹುರಿದು ರೆಡಿಯಾಗಿದೆ. ಅದು ಪಾತ್ರೆಗೆ ಬಗ್ಗಿಸ್ಕೋಬೇಕು. ಇಷ್ಟೇ, ಮೊದಲು ಕಡಲೆಬೇಳೆ ರೆಡಿ ಆಯಿತು. ಕಡಲೆಬೇಳೆ ರೆಡಿ ಆಗಿದೆ. ಈಗ ಉದ್ದಿನಬೇಳೆ. ಉದ್ದಿನಬೇಳೆ ಬೇಗ ಆಗ್ಬಿಡ್ತದಲ್ಲ? ಬೇಗ ಆಗುತ್ತೆ ಉದ್ದಿನಬೇಳೆ. ಆಮೇಲೆ ಬಾಣಲೆ ಕಾವು ಬಂದ್ಬಿಡ್ತಲ್ಲ. ಆಯ್ತು, ಉದ್ದಿನಬೇಳೆ ರೆಡಿ ಆಯ್ತು, ಬಗ್ಗಿಸ್ಬಿಡಪ್ಪ. ಸಾಕಮ್ಮ. ಇವಾಗ ಕೊತ್ತಂಬರಿ ಬೀಜ, ಪಲ್ಯದ ಪುಡಿ ಅಂತ ಒಂದು ಪುಡಿ ಇದೆ ಅಂತಾನೆ ಗೊತ್ತಿದ್ದಿಲ್ಲ. ಓಹೋ, ಪಲ್ಯದ ಪುಡಿ ತುಂಬಾ ಒಳ್ಳೆ ಒಂದು ಇದು, ಎಲ್ಲದಕ್ಕೂ ಹಾಕ್ಬೋದು ದಿಢೀರಂತ. ಇಲ್ಲ ಮಕ್ಳಿಗೆ ಕಲ್ಸ್ಕೊಡಕ್ಕೆ ಬೇಕಾದಾಗ, ಅವಲಕ್ಕಿ ಮಾಡೋದಕ್ಕೆ, ಎಲ್ಲದಕ್ಕೂ ಯೂಸ್ಫುಲ್ ಅಪ್ಪ. ಪಲ್ಯಕ್ಕೆ ಮಾತ್ರ ಈ ಪೌಡರ್ ಇಟ್ಕೊಂಡ್ಬಿಟ್ಟಿದ್ರೆ ಒಳ್ಳೆ ಪಲ್ಯ ತಯಾರಾಗತ್ತೆ. ಈರುಳ್ಳಿ ಎಲ್ಲ ಹಾಕಿ ಮಾಡೋ ಪಲ್ಯ ಒಂದಿದ್ರು ಇದು ಅದಿಲ್ದೇನು ತುಂಬಾ ಚೆನ್ನಾಗಿರುತ್ತೆ. ಕೊತ್ತಂಬರಿ ಬೀಜ ಆಯ್ತು. ಕರೆಕ್ಟ್. ಇವಾಗ ಒಂದೊಂದು ಹಿಡಿ ಮೆಣಸಿನ್ಕಾಯಿ, ಬ್ಯಾಡಗಿ ಗುಂಟೂರು, ಬ್ಯಾಡಗಿ ಬಣ್ಣ ಬರುತ್ತೆ. ಸ್ವಲ್ಪ ಎಣ್ಣೆ, ಎಣ್ಣೆ ಹಾಕೊಂಡು ಹುಡಿದ್ರೆ ಮೆಣಸಿನ್ಕಾಯಿ ಅಷ್ಟು ಘಾಟ್ ಬರಲ್ಲ, ತೊಂದರೆ ಮಾಡಲ್ಲ ಪಕ್ಕದಲ್ಲಿ. ಮೆಣಸಿನ್ಕಾಯಿ ಆಗೋಯ್ತು, ತೆಗೆದ್ಬಿಡಿಪ್ಪ. ಅದು ಚಕ್ಕೆ, ಏಲಕ್ಕಿ, ಲವಂಗ ಒಂಚೂರು ಎಣ್ಣೆನಲ್ಲಿ ಹುರ್ಕೊಂಡ್ರೆ ಗಮಲಿರುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕೋಪ್ಪ. ಚಕ್ಕೆ ಏಲಕ್ಕಿ ಹುರಿದಿದ್ದಾಯ್ತು. ಇವಾಗ ಅದನ್ನ ಪುಡಿ ಮಾಡಕ್ ಹಾಕೊಳ್ಬೇಕು. ನೀವು ಹೇಳ್ದಂಗೆ ಗಮಲು ಅಂದ್ರಲ್ಲ, ಇಲ್ಲಿ ಬರ್ತಾ ಇದೆಯಲ್ಲ ನೋಡಿ, ನಾವು ಎಷ್ಟು ದೂರ ಕೂತ್ಕೊಂಡಿದೀವಿ ಅಂದ್ರೆ. ಕೊಬ್ಬರಿ ಚೆನ್ನಾಗಿರ್ಬೇಕು, ಅದಕ್ಕೆ ಒಂದ್ ಗಿಟಕ್ ಕೊಬ್ಬರಿ. ಅದು ಈಗ ಕೊಬ್ಬರಿ ಹಾಕೊಳ್ಳೋದಾ? ಕೊಬ್ಬರಿ ಸ್ವಲ್ಪ ಹುರ್ಕೋಬೇಕು. ಒಣ ಕೊಬ್ಬರಿ. ಒಣ ಕೊಬ್ಬರಿ. ಕೊಬ್ಬರಿ ಆಗಿದೆ, ತೆಗ್ದು ಹಾಕೊಂಡ್ಬಿಡಪ್ಪ. ಕೊಬ್ಬರಿನೂ ಆಯ್ತು, ಸೂಪರ್. ಇದು ಮನೆಯಲ್ಲಿ ಮಾಡ್ಕೊಂಡು ಇಡ್ಬೋದಾ? ಸ್ಟೋರ್ ಎಷ್ಟು ದಿನ ಇಡ್ಬೋದು? ಫ್ರಿಜ್ ಅಲ್ಲಿ ಇಟ್ಕೊಳ್ಳೋದು ಬೇಕಾಗೇ ಇಲ್ಲ.
15 ತಿಂಗಳ ಅಂದ್ರೆ 15-20 ದಿವಸದ ಮೇಲೆ ಚೆನ್ನಾಗಿರುತ್ತೆ, ಏನು ಹಾಳಾಗಲ್ಲ. ಇವಾಗ ಪುಡಿಗೆಲ್ಲ ಹುರಿದಿದ್ದು ರೆಡಿ ಆಗಿದೆ. ಇದನ್ನ ಪೌಡರ್ ಮಾಡಕ್ ಕೊಡ್ತಾ ಇದ್ದೀನಿ. ಅಲ್ಲಿ ಒಂಚೂರು ಹುರುಳಿಕಾಯಿ ಕ್ಯಾರೆಟ್ ಪಲ್ಯ ತೋರಿಸ್ಲಿಕ್ಕೋಸ್ಕರ 2 ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಪಲ್ಯ ರೆಡಿ ಮಾಡ್ತಾ ಇದ್ದೀವಿ. ಇದು ಒಗ್ಗರಣೆಯಿಂದನೇ ಶುರು ಆಗುತ್ತೆ. ಅರ್ಶಿನದ ಪುಡಿ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಒಗ್ಗರಣೆಗೆ ಹಾಕೋದು. ಹಾಕ್ಬಿಡೋದಾ? ಅರಿಶಿನ ಬಿತ್ತು, ಆಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಒಂದು ಸ್ವಲ್ಪ, ತರಕಾರಿ ಎಲ್ಲ ಹುರುಳಿಕಾಯಿ ಕ್ಯಾರೆಟ್ ಎಲ್ಲ ತೊಳೆದು ರೆಡಿ ಆಗಿದೆ. ಈಗ ಒಗ್ಗರಣೆಗೆ ಹಾಕೋದು. ಹುರುಳಿಕಾಯಿ ಕ್ಯಾರೆಟ್ ಪಲ್ಯ ಸಿಗುತ್ತೆ ಇವತ್ತು. ಆ ಒಂದು ಪಲ್ಯದ ಪುಡಿ ಹೊತ್ತಿಗೆ ನಮಗೂ ಒಗ್ಗರಣೆಗೆ ಸ್ವಲ್ಪ ಕರಿಬೇವು, ಸಾಕು ಬರೀ ಬಣ್ಣ ಬರ್ಬೇಕದು. ಪಲ್ಯದ ಪುಡಿ ರೆಡಿ ಆಗಿದೆ. ಪಲ್ಯದ ಪುಡಿ ರೆಡಿ. ಒಣಮೆಣ್ಸಿಕಾಯಿ ಹಾಕಿ ಅದನ್ನ ಪಕ್ಕಕ್ಕೆ ತೆಗೆದಿಟ್ಟು ಎಲ್ಲ ಮಾಡ್ತಾರೆ. ಅದ್ರ ಬದಲು ಈ ಪುಡಿ ಹಾಕ್ಬಿಟ್ರೆ ಮಕ್ಕಳಿಗೂ ಎಲ್ಲರಿಗೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾ ಪಲ್ಯಗಳಿಗೂ ಹಾಕ್ಬೋದು. ಕೋಸು, ದೊಣ್ಣೆಮೆಣಸಿನ್ಕಾಯಿ, ಎಲ್ಲ ತರಕಾರಿ ಪಲ್ಯ, ಆಲೂಗಡ್ಡೆ ಪಲ್ಯಕ್ಕಂತೂ ಎಸ್ಪೆಷಲಿ ಸೂಪರ್. ಇದು ರುಚಿ ನೋಡ್ಸಕ್ಕೋಸ್ಕರ ಪಲ್ಯ ರೆಡಿ ಮಾಡ್ತಾ ಇದ್ದೀವಿ. ಇವಾಗ ತೋರಿಸ್ತೀವಿ. ಇವಾಗ ಉಪ್ಪು ಹಾಕೋದು ಒಂದು ಸ್ವಲ್ಪ. ಬೀನ್ಸ್ ಕ್ಯಾರೆಟ್ ಬೆಂದಿದೆ, ಹಾಕೊಂಡ್ವಿ ಒಗ್ಗರಣೆಯಲ್ಲಿ. ಒಂದು ಸ್ವಲ್ಪ ಕಾಯಿ ತುರಿ. ಇವಾಗ ಪಲ್ಯದ ಪುಡಿ ಹಾಕ್ಬೇಕು. 1 ನಿಮಿಷ ಕಾಯಿ ಬಾಡಿಸ್ತಾ ಇದ್ದಾಳೆ. ನಮ್ಮ ಪಲ್ಯದ ಪುಡಿ ಸ್ವಲ್ಪ ಇನ್ನೊಂದು ಚೂರು ಹಾಕಪ್ಪ. 2 ಸ್ಪೂನ್ ಬಿತ್ತಾ? 2 ಸ್ಪೂನ್ ಸಾಕು ದಂಡಿ. ನಾವು ಹಾಕೊಂಡಿರೋ ಬೀನ್ಸ್ ಬಂದ್ಬಿಟ್ಟು ಒಂದು 100 ಗ್ರಾಮ್ ಇದೆ. ಬೀನ್ಸ್ ಕ್ಯಾರೆಟ್ ಅಷ್ಟೇ. ಇಬ್ಬರು ಪಲ್ಯ, ಇಬ್ಬರು ತಿನ್ಬೋದು. ಹೌದು, ಇಬ್ಬರು ತಿನ್ಬೋದು. ಊಟಕ್ಕೆ ಕೂತಾಗ ಇಬ್ಬರು ಊಟ ಮಾಡ್ಬೋದು. ಪಲ್ಯ ರೆಡಿ ಆಗಿದೆ. ಪಲ್ಯ ರೆಡಿ ಆಗ್ಬಿಡ್ತು ನಮ್ಗೆ. ಪಲ್ಯದ ಪುಡಿ ಹಾಕಿರೋ ಪಲ್ಯ ರೆಡಿ ಆಯ್ತು. ನೀವು ಯಾವುದೇ ತರಕಾರಿಗೆ ಹಾಕಿ ಈ ಪಲ್ಯನ ಮಾಡ್ಕೋಬಹುದು. ನಾವು ಈ ಕ್ಯಾರೆಟ್ ಹುರುಳಿಕಾಯಿ ಮಿಕ್ಸ್ ಮಾಡಿದೀವಿ. ಇವಾಗ ಯಾವ ಪಲ್ಯ ಬೇಕಾದ್ರೆ ಮಾಡ್ಕೊಂಡ್ರು ಬಹಳ ಒಳ್ಳೆ ರುಚಿ. ಪಲ್ಯದ ಪುಡಿ ರೆಡಿ ಆಗಿದೆ. ಇದೇ ಪಲ್ಯದಿಂದ ನಾವು ಕ್ಯಾರೆಟ್ ಹುರುಳಿಕಾಯಿ ಪಲ್ಯ ತಯಾರು ಮಾಡಿದ್ದೀವಿ. ನೀವು ಬೇಕಾದ್ರೆ ಎಲೆಕೋಸು, ದೊಣ್ಣೆಮೆಣಸಿನಕಾಯಿ, ಆಲೂಗಡ್ಡೆ ಏನು ಹಾಕಿದ್ರು ಬಹಳ ಚೆನ್ನಾಗಿರುತ್ತೆ. ಈಗ ನನ್ನ ಕರ್ತವ್ಯ ಆ ಪಲ್ಯದ ಪುಡಿ ಹಾಕಿರೋ ಪಲ್ಯವನ್ನೇ ಟೇಸ್ಟ್ ಮಾಡೋದು ಅಷ್ಟೇ. ಇನ್ನೇನು ಇದರಲ್ಲಿ ಆ ಪುಡಿಯ ಮಹತ್ವ ಎಂಥದಂತ ಒಂದೇ ತುತ್ತನ ಗೊತ್ತಾಗಬೇಕು. ಯಾಕಂದರೆ ಆ ರೀತಿ ಅವ್ರ ಕೈ ಚಳಕ ಇರುತ್ತೆ. ಯಾರ್ದು? ಅಹಲ್ಯ ಅಮ್ಮವ್ರದ್ದು. ಸೊ ನೋಡೇ ಬಿಡೋಣ. ನಾನು ಒಂದು ವರ್ಡ್ ಯೂಸ್ ಮಾಡಿದ್ದೆ ಈ ಅಡುಗೆ ಮನೆಗೆ ಬರೋಕ್ಕೇನು ಮುಂಚೆ. ಯಾವ್ದು ಹೇಳಿ? ಮ್ಯಾಜಿಕ್ ಪುಡಿ ಅಂತ ಹೇಳಿದ್ದೆ ನಾನು. ಆ ಮ್ಯಾಜಿಕ್ ಇಲ್ಲಿ ಆಗ್ಬಿಟ್ಟಿದೆ. ಹುರುಳಿಕಾಳು ಕ್ಯಾರೆಟು ಸಿಂಪಲಾಗಿ ಒಂದು ಪಲ್ಯ ಮಾಡಿದರು. ಆ ಸಿಂಪಲ್ ಪಲ್ಯಲ್ಲಿ ಅದ್ಭುತ ರುಚಿ ಕೊಟ್ಟಿದೆ ಆ ಪುಡಿ. ಇಂಥದ್ದೆಲ್ಲ ಇರಬೇಕು ನಮಗೆ. ಆ್ಯಕ್ಚುಲಿ ಹೋಟ್ಲಲ್ಲಿ ಹೋಗ್ತೀವಿ, ಪ್ಲೇಟ್ ಮಿಲ್ಸ್ ಹೋಗ್ತೀವಿ, ಈ ಥರದ ಒಂದು ಫ್ಲೇವರ್ ಇರಬೇಕು ಆ ಪಲ್ಯಲ್ಲಿ. ಸೊ ಅನುಭವದ ಅಹಲ್ಯಬಾಯಿ ಅಮ್ಮ ನಮಗೆ ಇವತ್ತು ಪಲ್ಯದ ಪುಡಿ ಮಾಡಿ ತೋರಿಸಿದ್ರು. ಅದರೊಟ್ಟಿಗೆ ಒಂದು ಪಲ್ಯದಲ್ಲಿ ಅದನ್ನು ಯಾವ ರೀತಿ ರುಚಿ ಬರುತ್ತೆ ಅಂತಲೂ ತೋರಿಸಿದ್ರು. ಆ ರುಚಿಯನ್ನು ನಾನು ಇವತ್ತು ಸೌದಿದ್ದೀನಿ. ನೀವು ಮನೇಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ನಮಗೆ ಹೇಳಿ. ನನಗಂತೂ ಒಂದು ಚಪಾತಿ ಕೊಟ್ಟರು, ಚಪಾತಿ ಕೂಡ ಅದ್ಭುತ. ಪಲ್ಯ ಇಷ್ಟು ಸಿಂಪಲಾಗಿ ಅದ್ಭುತ. ಏನು ಹೇಳ್ಬೇಕು ಬನ್ನಿ. ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಗೆ ಮುಂದಿನ ಸಂಚಿಕೆ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.